ಬಿಜೆಪಿಯ ರೆಬಲ್ ಸ್ಟಾರ್ ನೀಡಿದ ದ್ವಂದ್ವ ಹೇಳಿಕೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಉತ್ತರ ಕೊಟ್ಟರೆ ಅದೊಂದು ಚಾರ್ಜ್ ಶೀಟ್ನಂತೆ ಇರಲಿದೆ ಅನ್ನೋದು ನಿಶ್ಚಿತ. ಆದರೆ ತೀವ್ರ ಕೋಪದಲ್ಲಿರುವಂಥ ಯತ್ನಾಳ್ ಏನು ಮಾಡ್ತಾರೆ? ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಲ್ತಾರಾ? ಉತ್ತರಿಸಲು ಇಂದೇ ಕಡೆಯ ದಿನವಾಗಿತ್ತು, ನೋ ರಿಪ್ಲೈ. ಆದರೆ ಶಿಸ್ತು ಸಮಿತಿ ತನ್ನ ಶಿಸ್ತನ್ನು ಪಾಲಿಸುತ್ತಾ ಎನ್ನುವುದಾಗಿ ಪ್ರಶ್ನೆಗಳು ಇವೆ. ನೋಟಿಸ್ ಬಂದಿಲ್ಲ, ಬಂದ್ರೂ ಉತ್ತರ ಕೊಡಲ್ಲಾರಿ. ಕೇಂದ್ರ ಶಿಸ್ತು ಸಮಿತಿಗೆ ಸವಾಲೆಸೆದ ಹಿಂದೂ ಹುಲಿ. ಹಿಂದೆ ಕಡೆಯ ದಿನ, ನಾಳೆ ಏನಾಗುತ್ತೆ ಯತ್ನಾಳ್ ನಡೆ? ಬಿಜೆಪಿಯ ಒಳಬೇಗುದಿ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ಬೇಗುದಿಯ ಬೆಂಕಿ ಚೆಂಡು ದೆಲ್ಲಿಗೆ ತಲುಪಿದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಬಿಜೆಪಿಯಲ್ಲಿ ಆಂತರಿಕ ಯುದ್ಧದಲ್ಲಿ ಬೆವರಿಳಿಸ್ತಾ ಇರೋ ನಾಯಕರು ನಾನಾ ನೀನಾ ಎನ್ನುತ್ತಾ ಇದ್ದಾರೆ. ಭಿನ್ನರ ಬಣ ಸದ್ಯ ದೆಹಲಿಗೆ ಹೋಗಿ ಬಂದು ಫಲಿತಾಂಶಕ್ಕಾಗಿ ಕಾದಿದ್ದಾರೆ. ಇನ್ನೊಂದು ಕಡೆ ಭಿನ್ನರ ಬಣ ಆತಂಕದಲ್ಲಿಯೂ ಇದೆ. ಕಾರಣ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ 2ನೇ ಬಾರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಆದರೆ ಶಿಸ್ತು ಸಮಿತಿ ನೀಡಿರುವ ನೋಟಿಸ್ಗೆ ಹಿಂದೂ ಹುಲಿ ಅರ್ಥಾತ್ ಯತ್ನಾಳ್ ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಾರೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ತನ್ನ ಹಳೆಯ ವರಸೆಯನ್ನ ಮುಂದುವರಿಸಿದ್ದಾರೆ. ಯತ್ನಾಳ್ಗೆ 72 ಗಂಟೆ ಒಳಗೆ ಅಂದ್ರೆ 3 ದಿನದ ಒಳಗೆ ಉತ್ತರ ನೀಡಬೇಕು ಅಂತ ಹೇಳಿದೆ. ಇಲ್ಲದೇ ಇದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಹೇಳಿದೆ. ನೋಟಿಸ್ ಪ್ರಕಾರ ಉತ್ತರ ನೀಡೋಕೆ ಇಂದೇ ಕಡೆಯ ದಿನವಾಗಿದೆ. ಆದ್ರೆ ಯತ್ನಾಳ್ ನೋಟಿಸ್ ಬಂದಿಲ್ಲ, ಬಂದ್ರೂ ಉತ್ತರಿಸಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಈಗ ಇರುವ ಪ್ರಶ್ನೆ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡ್ತಾರಾ ಅಥವಾ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರಾ? ಒಂದ್ ವೇಳೆ ನೋಟಿಸ್ಗೆ ಉತ್ತರ ನೀಡಿದ್ರೆ ಅದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ದೊಡ್ಡ ಚಾರ್ಜ್ ಶೀಟ್ ಆಗಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಶೋಕಾಸ್ ನೋಟಿಸ್ಗೆ ಕೊಡುವ ಉತ್ತರದಲ್ಲಿ ಏನೇನು ಇರಬಹುದು ಅಂತ ನೋಡೋದಾದ್ರೆ, ರಾಜ್ಯ ಬಿಜೆಪಿಯಲ್ಲಿ ಏಕಸ್ವಾಮ್ಯತೆ ಸ್ಥಾಪನೆಯಾಗಿದೆ. ಹಲವು ಸಂದರ್ಭದಲ್ಲಿ ಏಕಪಕ್ಷೀಯ ನಿರ್ಧಾರ, ಉತ್ತರ ಕರ್ನಾಟಕ ಭಾಗದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯ ಜನತೆಗೆ ತಲುಪಿಸೋಕೆ ವಿಫಲ, ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವಲ್ಲಿ ವಿಫಲ, ಹೊಂದಾಣಿಕೆ ರಾಜಕೀಯ, ಪಕ್ಷದಲ್ಲಿ ಹಿರಿಯರ ಕಡೆಗಣನೆ, ಕೆಜೆಪಿ ಟೀಮ್ನವರಿಗೆ ಮಾತ್ರ ತಮ್ಮ ತಂಡದಲ್ಲಿ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳನ್ನೇ ರಚಿಸಿಲ್ಲ. ಹೀಗೆ 10 ಅಂಶಗಳನ್ನು ಹಾಕಿ ವಿಜೇಂದ್ರ ವಿರುದ್ಧ ತಮ್ಮ ಆರೋಪಗಳ ಸುರಿಮಳೆಗೈಯೋದು ನಿಶ್ಚಿತ. ಈ ಹಿಂದೆ 2024 ಡಿಸೆಂಬರ್ 1ರಂದು ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿತ್ತು. ವಾರಗಳ ಗಡುವಿನಲ್ಲೇ ಯತ್ನಾಳ್ ಅದಕ್ಕೆ ಉತ್ತರವನ್ನು ನೀಡಿದ್ರು. ಆದರೆ ಮತ್ತೆ ಈ ನೋಟಿಸ್ ನೀಡಿರುವ ಶಿಸ್ತು ಸಮಿತಿ ಈ ಬಾರಿ ಕ್ರಮ ತೆಗೆದುಕೊಳ್ಳುವ ಸಾಹಸ ಮಾಡುತ್ತಾ ಅಥವಾ ರಾಜಿ ಸಂಧಾನಕ್ಕೆ ಮುಂದಾಗುತ್ತಾ, ಇಲ್ಲವೇ ಡ್ಯಾಶ್ ಅಂಡ್ ಡೇರ್ ಆಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ಧೈರ್ಯ ಮಾಡುತ್ತಾ, ಎಲ್ಲದಕ್ಕೂ ಈ ವಾರದಲ್ಲಿ ಉತ್ತರ ಸಿಗಲಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.